ನೋಡಿ, ರಸ್ತೆ ಮಧ್ಯದಲ್ಲಿ ಯಾವ ರೀತಿಯಲ್ಲಿ ದೊಡ್ಡದಾದಂಥ 2 ಕಲ್ಲುಗಳಿವೆ ಎಂದು. ಈ ಕಲ್ಲುಗಳು ರಸ್ತೆಯ ಮಧ್ಯದಲ್ಲಿ ಇದ್ದರೂ ಹೋಗುತ್ತಾರೆ ಹೊರತು ಯಾರೂ ಕೂಡ ಅದರ ಕಡೆ ಗಮನವನ್ನು ಹರಿಸುವುದಿಲ್ಲ. ದೊಡ್ಡ ವಿದ್ಯಾರ್ಥಿಗಳು ಹೋಗಿದ್ದಾರೆ, ಬೈಕ್ಗಳು ಹೋಗಿದ್ದಾವೆ, ಆಟೋದವರು ಕೂಡ ಅದನ್ನು ಬಳಸಿಯೇ ಪಕ್ಕದಲ್ಲಿ ಸಾಗುತ್ತಾರೆ. ಯಾರೂ ಕೂಡ ಅದನ್ನು ಬದಲಾಯಿಸಬೇಕು, ಅದರ ಸ್ಥಾನವನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕೆಂದು ಗಮನವನ್ನು ಹರಿಸೋದಿಲ್ಲ. ಇಂಥ ಸಂದರ್ಭದಲ್ಲಿ ಒಬ್ಬ ತಾಯಿ ತನ್ನ ಮಕ್ಕಳನ್ನು ಶಾಲೆಯಿಂದ ಮನೆಗೆ ಕರೆದುಕೊಂಡು ಹೋಗುತ್ತಿರುತ್ತಾರೆ. ಇಂಥ ಸಂದರ್ಭದಲ್ಲಿ ಆ ಪುಟ್ಟ ಹೆಣ್ಣು ಮಗು ಅದನ್ನು ಗಮನಿಸಿದಾಗ ಆ ಮಗುವಿಗೆ ಇವು ರಸ್ತೆಯಲ್ಲಿರುವುದು ಒಳ್ಳೆಯದಲ್ಲ ಎಂದು ಅನಿಸುತ್ತೆ. ಹಾಗಾಗಿ ಆ ಮಗು ಬಂದು ಆ ಕಲ್ಲನ್ನು ರಸ್ತೆಯ ಬದಿಗೆ ತಳ್ಳಲು ಪ್ರಾರಂಭಿಸಿದ. ಚಿಕ್ಕ ಕಲ್ಲನ್ನು ಅವನು ಮತ್ತು ಅವರ ಅಣ್ಣನೋ ತಮ್ಮನೋ ಅವರು ಸೇರಿಕೊಂಡು ಸರಿಸುತ್ತಾರೆ. ಆದರೆ ದೊಡ್ಡ ಕಲ್ಲನ್ನು ಸರಿಸೋದಕ್ಕೆ ಅವರ ಕೈಯಲ್ಲಿ ಆಗೋದಿಲ್ಲ. ಇದನ್ನು ಗಮನಿಸಿದಂಥ ಅವರ ತಾಯಿ ವಾಪಸ್ಸು ಬಂದು ಏನು ಮಾಡುತ್ತೀರಿ ಎಂದು ಕೇಳಿದಾಗ ಆ ಮಗು ಈ ಕಲ್ಲು ತೊಂದರೆಯಾಗುತ್ತದೆ, ಇದನ್ನು ಪಕ್ಕಕ್ಕೆ ಸರಿಸಬೇಕೆಂದಿದ್ದೇನೆ ಎಂದು ಹೇಳುತ್ತದೆ. ಇದನ್ನು ಕೇಳಿದಂಥ ತಾಯಿಗೆ ಆ ಮಗುವಿನ ಮೇಲೆ ತುಂಬ ಪ್ರೀತಿ ಉಕ್ಕಿ ಬರುತ್ತದೆ. ಆ ಮಗುವಿನ ಆ ಗುಣವನ್ನು ಮೆಚ್ಚುತ್ತಾಳೆ ಅವಳು. ತಾಯಿ ಆ ದೊಡ್ಡ ಕಲ್ಲನ್ನು ಪಕ್ಕಕ್ಕೆ ರಸ್ತೆಯ ಬದಿಗೆ ಸರಿಸುತ್ತಾರೆ. ಈ ರೀತಿಯಲ್ಲಿ ಆ ಮಗುವಿನ ಆಶಯದಿಂದ ಆ ತಾಯಿ ಆ ದೊಡ್ಡ ಕಲ್ಲನ್ನು ಕೂಡ ರಸ್ತೆಯ ಭಾಗಕ್ಕೆ ಬದಿಗೆ ಸರಿಸಿ ಆ ಮಗುವಿಗೆ ಈಗ ಖುಷಿಯಾಯಿತಾ ಎಂದು ಕೇಳುತ್ತಾಳೆ. ಇದರಿಂದ ಆ ಮಕ್ಕಳ ಬಗ್ಗೆ ಆ ತಾಯಿಯಲ್ಲಿ ಇನ್ನಷ್ಟು ಹೆಮ್ಮೆಯೂ ಮೂಡುತ್ತದೆ. ಆ ಮಕ್ಕಳಿಗೆ ಆ ಒಂದು ಜ್ಞಾನವನ್ನು, ಆ ಶಿಕ್ಷಣದಿಂದ ಆ ಜ್ಞಾನ ಸಿಕ್ಕಿರುವುದರಿಂದ ಇದು ಸಾಧ್ಯವಾಗಿದೆ. ಇದರಿಂದ ಒಂದು ರೆಸ್ಪಾನ್ಸಿಬಿಲಿಟಿ ಬರುತ್ತದೆ. ಅಂಥ ಮಗುವಿಗೆ ನಾವು ಸೆಲ್ಯೂಟನ್ನು ನಿಜವಾಗ್ಲೂ ಮಾಡಬೇಕಾಗಿದೆ. ಈ ಶಿಕ್ಷಣದ ಶಕ್ತಿ ಎಂಥದ್ದು ಎಂಬುದು ಇದರಿಂದ ಗೊತ್ತಾಗುತ್ತಾ ಇದೆ.